ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹರಪನಹಳ್ಳಿ ತಾಲೂಕಿನ ಐತಿಹಾಸಿಕ ಹಾಗೂ ಭಕ್ತರ ನಂಬಿಕೆಗಳ ಕೇಂದ್ರವಾಗಿರುವ ಉಚ್ಚಂಗಿದುರ್ಗದ ಅಡವಿ ಹಾಲಮ್ಮ ತೊಪ್ಪಲು ದೇವಾಲಯದಲ್ಲಿ ಇತ್ತೀಚಿನ ಮುಂಭಾಗದಲ್ಲಿ ಮೇಲ್ಛಾವಣಿ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿದೆ. ಈ ದೇವಾಲಯಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಆಗಮಿಸಿ ಪೂಜೆ, ಜಾತ್ರಾ ಉತ್ಸವದಲ್ಲಿ ಭಾಗವಹಿಸುತ್ತಾರೆ. ಭಕ್ತರ ಸಹಕಾರದಿಂದಾಗಿ ದೇವಾಲಯದ ಅಭಿವೃದ್ಧಿ ಕಾರ್ಯಗಳು ಕ್ರಮೇಣ ನಡೀತಾ ಇದ್ದು, ಈ ಬಾರಿ ಭಕ್ತರ ಮುಂದಾಳತ್ವದಲ್ಲಿ ಮುಂಭಾಗದ ಮೇಲ್ಛಾವಣಿ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ. ಭಕ್ತರು ತಮ್ಮ ಶಕ್ತಿ ಮತ್ತು ಭಕ್ತಿ ಭಾವದಂತೆ ಕಾಣಿಕೆ ನೀಡಿ ಕಾಮಗಾರಿಯನ್ನ ಮುಂದುವರಿಸಿದ್ದಾರೆ. ಈಗಾಗಲೇ ಭಾಗಶಃ ನಿರ್ಮಾಣ ಕಾರ್ಯ ನಡೆದಿದ್ದು, ಇನ್ನು ಕೆಲವು ಭಾಗದಲ್ಲಿ ಕಾಮಗಾರಿ ಬಾಕಿ ಇದೆ. ದೇವಾಲಯದ ಮುಂಭಾಗದ ಮೇಲ್ಛಾವಣಿ ಕಾಮಗಾರಿ ಪೂರ್ಣಗೊಳ್ಳಲು ಭಕ್ತರ ಧನ ಸಹಾಯ ಅಗತ್ಯವಿದೆ. ಎಲ್ಲರೂ ತಮ್ಮ ಶಕ್ತಿಯಂತೆ ಕಾಣಿಕೆ ನೀಡುವ ಮೂಲಕ ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅರ್ಚಕರು ಆದ ವಿರೂಪಾಕ್ಷಪ್ಪ ಅವರು ಹೇಳಿದ್ದಾರೆ. ದೇವಿ ಕೆಲಸ ಮಾಡಿಸ್ತಾ ಇದ್ದವ್ರು, ಮುಂದೆ ತಗಡಿನ ಕೆಲಸ ಮಾಡಿಸ್ತೀವಿ, ಎಲ್ಲ ಭಕ್ತರ ಸಹಕಾರದಿಂದಲೇ ಮಾಡಿಸ್ತಾ ಇದ್ದವ್ರು. ಭಕ್ತರಿಂದ ದುಡ್ಡು ಇಸ್ಕೊಂಡು ಇದನ್ನೆಲ್ಲ ಪೈಪು ಆಂಗ್ಲಾರು ಎಲ್ಲ ತಂದು ರೆಡಿ ಮಾಡಿದ್ದೀವಿ. ಈಗ ಇನ್ನೇನು ತಗಡು ಹಾಕ್ಸ್ತಾ ಇದಾವ್ರಿ. ತಗಡು ಬೇಕು, ತಗಡಿಗೆ ರೊಕ್ಕ ಬೇಕು, ಭಕ್ತರ ಸಹಕಾರ ಬೇಕಾದ್ರಿಂದ ದಾನಿಗಳು ಯಾರು ಇದ್ರೆ ನಮ್ಮ ತಗಡುಗಳು ಬೇಕನ್ನು ತಗಡುಗಳು ಕೊಡಿಸ್ರಿ. ಮೇಲ್ಛಾವಣಿ ಇದೆ ದೇವಸ್ಥಾನ ಮುಂದೆ ಒಂದು 80 ಅಡಿ ಉದ್ದ ಬರ್ತೈತೆ ರೀ, 40 ಅಡಿ ಅಗಲ ಬರ್ತೈತಿ. ಈ ಭಕ್ತರ ಸಹಕಾರದಿಂದ ಇಷ್ಟೆಲ್ಲ ಈಗ ಮಾಡಿದವ್ರು. ಈಗ ಇನ್ನು ತಗಡೊಂದು ಬೇಕು, ಪಟ್ಟಿನ ಮೇಲೆ ಭಕ್ತರ ಸಹಕಾರ ಬೇಕು. ಏನು ಮಾಡ್ತಾವ್ರಿ ಈ ದೇವಸ್ಥಾನ ಮುಂದೆ ಭಕ್ತರಿಗಾಗಿ ಮಳೆಗಾಲ ಇದ್ದಾಗ ಒಳಗಿರ್ತಾರೆ ರೀ, ಆಮೇಲೆ ಬಿಸಿಲಿದ್ದಾಗ ಅದು ನೆರಳೇ ಕುತ್ಕೊಂತಾರ. ಪೂಜೆ ಮಾಡಿಸ್ಕೊಂಡು ಜನ ಕುತ್ಕೊಳ್ಳಿ ಅಂತಲೇ ಮಾಡಿಸ್ತಾ ಇದ್ರು. ಭಕ್ತರ ಅನುಕೂಲಕ್ಕಾಗಿ ಮಾಡಿಸ್ತಾ ಇದಾವ್ರಿ ಈ ಕೆಲಸ. ಈಗ ಆಗ್ತಿರೋ ಕೆಲಸ ಏನೀಗ ಇದು ತಗಡಿಂದ್ರು ಮುಂದ್ಗಡೆಗೆ ಇದೆ, ಮುಂದೆ ತಗಡ ಹಾಕ್ಸ್ತಾ ಇದಾವಲ್ರಿ. ಇದು ಅಡವಿ ಹಾಲಮ್ಮ ದೇವಿ ಅಂತಂದು ಅಡವಿ ಹಾಲಮ್ಮನ ದೇವಸ್ಥಾನ ಇದು. ಈ ಯಾತ್ರೆ ಆಗೋದು ಇಲ್ಲೇನ. ಆಮೇಲೆ ಆ ಉಚ್ಚಿಂಗಮ್ಮ ಅರಕೆ ತೀರ್ಸೋದೆಲ್ಲ ಇದೇ ಜಾಗದಾಗ. ಹೆಸರು ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತಾರೆ. ಖರ್ಚು ಒಟ್ಟು 7.5 ಲಕ್ಷ ರೂಪಾಯಿ ಆಕತ್ರಿ. 7,50,000 ರೂಪಾಯಿ ಖರ್ಚು. ಭಕ್ತರು ಈಗ ಒಂದು 350 ಜನ ಕೊಟ್ಟಿದ್ದಾರೆ ರೀ. ದುಡ್ಡು ಕೊಟ್ಟರು 500, 1000, 2,000, ಒಬ್ಬರು 1 ಲಕ್ಷ ಕೊಟ್ಟಾರ, ಒಬ್ಬರು 50,000 ಕೊಟ್ಟಾರ, ಒಬ್ಬರು 1,000, 500, 100, 200, 300 ಹಿಂಗೆಲ್ಲ ಭಕ್ತರು ಕೊಟ್ಟಾರೆ. ಆದ್ರೆ ಈ ಕೆಲಸ ಭಕ್ತರಿಂದ ಮಾಡೋಣ ಅಂತೇಳಿ ಅದನ್ನ ನಾವು ಮಾತಾಡ್ಕೊಂಡು ಭಕ್ತರಿಂದಲೇ ದುಡ್ಡು ಇಸ್ಕೊಂಡು ಮಾಡ್ತಾ ಇದಾರೆ ಈ ಕೆಲಸ. ಆಮೇಲೆ ಆ ಕಡೆಗೆಲ್ಲ ಗೌರ್ಮೆಂಟಿಂದ ಎಲ್ಲ ಮಾಡ್ತಾ ಇದಾರೆ, ಬಿಲ್ಡಿಂಗ್ಗಳು ಆಗ್ತಾ ಇದಾವೆ ಆ ಕಡೆಗೆಲ್ಲ, ಗೌರ್ಮೆಂಟಿಂದಲೇ ಮಾಡ್ತಾ ಇದಾರೆ. ದೇವಾಲಯದ ಅಭಿವೃದ್ಧಿಗೆ ಭಕ್ತರ ಸಹಕಾರ ಸಿಕ್ಕರೆ ಮುಂದಿನ ದಿನದಲ್ಲಿ ದೇವಾಲಯದ ಸೌಂದರ್ಯ ಹೆಚ್ಚುವುದರ ಜೊತೆಗೆ ಭಕ್ತರ ಸೌಲಭ್ಯವೂ ಕೂಡ ಅನುಕೂಲವಾಗುತ್ತೆ ಅಂತ ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.